ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಕ್ಲಾಸಸ್. ನಾವು ಲಾಸ್ಟ್ ಕ್ಲಾಸಲ್ಲಿ MS ವರ್ಡಲ್ಲಿ ಹೋಮ್ ಟ್ಯಾಬ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡ್ಕೊಂಡಿದ್ವಿ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಹಾಕಿರ್ತೀನಿ, ಅದನ್ನು ನೋಡಿ ಫಾಲೋ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಲಾಸ್ಟ್ ವಿಡಿಯೋನ ಒಂದು ಸರಿ ಬೇಗ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಡಾಕ್ಯುಮೆಂಟ್ ಅನ್ನೋದನ್ನ ಟೈಟಲ್ ಬಾರ್ ಅಂತ ಕರೀತಾರೆ. ಹೀಗೆ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್ ಇದನ್ನು ಮೆನು ಬಾರ್ ಅಂತ ಕರೀತಾರೆ. ನೆಕ್ಸ್ಟು ಇದರಲ್ಲಿ ನಮಗೇನಾದರೂ ಮಾಡ್ಕೋಬೇಕಂದ್ರೆ ನೋಡಿ, ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮಗೆ ಬೇಕಾಗಿರೋ ಫಾಂಟ್ನ ಚೇಂಜ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಇದ್ರ ಸೈಜ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆಪ್ಷನ್ ಇದೆ. ಅಗೈನ್ ಬೋಲ್ಡ್ ಮಾಡಬೇಕಂದ್ರೆ ಬೇ ಮೇಲೆ ಕ್ಲಿಕ್ ಮಾಡಿದರೆ ಅದು ಬೋಲ್ಡ್ ಆಗುತ್ತೆ ಲೆಟರ್ಸು. ನಾನು ಸ್ಟೈಲಿಕ್ ಇಟ್ಯಾಲಿಕ್ ಮಾಡಬೇಕಂದ್ರೆ ಬಿ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಕಾಣಿಸ್ತಾ ಇದೆಯಲ್ಲ. ಜೊತೆಗೆ ಅಂಡರ್ಲೈನ್ ಕೂಡ ಮಾಡ್ಕೋಬೋದು. ಅಂಡರ್ಲೈನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಜೊತೆಗೆ ಫಾಂಟ್ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಆಪ್ಷನ್ಸ್ ಎಲ್ಲ ಆಯಿತಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪೇಜ್ನ ಅಥವಾ ಪ್ಯಾರಾಗ್ರಾಫ್ನ ಅಲೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್ಸ್ ದ ವಿಡಿಯೋ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆಪ್ಷನು, ಇಲ್ಲಿ ಬರುತ್ತಲ್ಲ, ಇದನ್ನು ನೋಡಿ. ನಾವು ಯಾವುದಾದ್ರೂ ಒಂದು ಪಾಯಿಂಟ್ ವೈಸ್ ಆಗ್ತಾ ಹೋಗಬೇಕಂದ್ರೆ ಈ ಸಿಂಬಲ್ಸ್ನ ಯೂಸ್ ಮಾಡ್ಕೋತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಒಬ್ಬರ ಹೆಸರನ್ನು ಟೈಪ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದಕ್ಕೆ ನಾವು ಪಾಯಿಂಟ್ಸ್ ಹಾಕಬೇಕಾಗಿದೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ಡಿಸೈನಲ್ಲಿ ಬೇಕೋ ಆ ಪಾಯಿಂಟ್ಸ್ನ ಆಟೋಮೆಟಿಕಾಗಿ ಕೊಡುತ್ತೆ. ಅದ್ರ ಮೇಲೆ ಎಂಟರ್ ಕೊಟ್ಟರೆ ನಮಗೆ ಬೇಕಾಗಿರೋ ಪಾಯಿಂಟ್ಸು ಅದೇ ಆಟೋಮೆಟಿಕಾಗಿ ಕೊಡುತ್ತೆ. ಜೊತೆಗೆ ಇದರಲ್ಲಿ ಬೇರೆ ಆಪ್ಷನ್ಸ್ ಕೂಡ ಇದೆ. 1 2 3 ತೊಗೋಬೋದು. ನೋಡಿ, ಇಷ್ಟು ಆಪ್ಷನ್ಸ್ ಇದೆ. ABC ಕೂಡ ತೊಗೋಬೋದು, ರೋಮನ್ ಲೆಟರ್ಸ್ಗಾದರೂ ತೊಗೋಬೋದು, ಇಷ್ಟೆಲ್ಲ. ಜೊತೆಗೆ ನೋಡಿ, ಈ ಆಪ್ಷನ್ ಕೂಡ ಇದೆ, 1 by 1 ಕಾಣಿಸ್ತಾ ಇದೆಯಾ. ಈ ಥರ ಡಿಫ್ರೆಂಟ್ ಐಕಾನ್ ಸ್ಟೈಲಿಶ್ ಆಗಬೇಕು ಅಂದರೂ ಕೂಡ ಇದನ್ನು ಚೂಸ್ ಮಾಡ್ಬೋದು. ಇಲ್ಲಿ ನೋಡಿ, ಚೇಂಜ್ ಲಿಸ್ಟ್ ಲೆವೆಲ್ ಅಂತ ಇದೆ. ಇದನ್ನು ಬೇಕಾದರೂ ಚೂಸ್ ಮಾಡಿಕೊಂಡು ನಿಮಗೆ ಯಾವ್ದು ಬೇಕೋ ಆ ಲೆಟರ್ನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಫ್ರೆಂಡ್ಸ್. ಅಗೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 4 ಲೈನ್ ಬೈ ಲೈನ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಅಂತ ಕರಿತೀವಿ. ಲೆಫ್ಟ್ ಅಲೈನ್ಮೆಂಟಿಗೆ ಬೇಕಾಗಬಹುದು, ರೈಟ್ ಅಲೈನ್ಮೆಂಟು, ಸೆಂಟರ್ ಅಲೈನ್ಮೆಂಟ್ ಮಾಡಲಿಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. 1 by 1 ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ನಾನು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಸೆಂಟರ್ ಅಲೈನ್ಮೆಂಟ್ ಕೊಟ್ಟರೆ ಈ ಥರ ಬರುತ್ತೆ. ಲೆಫ್ಟ್ ಅಲೈನ್ಮೆಂಟಲ್ಲಿ ಈ ಥರ ಬಂದಿದೆ. ರೈಟ್ ಅಲೈನ್ಮೆಂಟ್ ಕಾಣಿಸ್ತಾ ಇದೆಯಾ? ಚೇಂಜಸ್ ಗೊತ್ತಾಗ್ತಾ ಇದೆಯಾ? ನೋಡಿ. ಅಗೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಜಸ್ಟಿಫೈ ಲೈನ್ ಅಂತ ಕರಿತೀವಿ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಯಾವ ಥರ ಜಸ್ಟಿಫೈಡ್ ಲೈನ್ ಬೇಕೋ ಆ ಥರ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ 2 ಆರೋ ಮಾರ್ಕ್ ಥರ ಕಾಣಿಸ್ತಾ ಇದೆಯಲ್ಲ, ಇದನ್ನು ನಾವು ರೈಟಿಗೆ ಪುಷ್ ಮಾಡಬೇಕು ಅಂದರೆ ನೋಡಿ, ಇದ್ರ ಮೇಲೆ ರೈಟಿಗೆ ಪುಷ್ ಆಗುತ್ತೆ. ಇಲ್ಲಿ ನಿಮಗೆ ಯಾವುದಾದ್ರೂ ಪಿಕ್ಚರ್ ಇನ್ಸರ್ಟ್ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು. ಲೆಫ್ಟಲ್ಲಾದರೂ ಕೂಡ ಇದ್ರ ಬ್ಯಾಕ್ ಕೊಟ್ಟರೆ ಬರ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಆಪ್ಷನ್ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ನೋಡಿ 1.1 1.5 1.2 ಆ ಥರ ಇದೆಯಲ್ಲ. ಇದು ಈ 2 ಲೈನ್ ಮಧ್ಯ ಎಷ್ಟು ಸ್ಪೇಸ್ ಬೇಕು ಅಂತ ನಾವು ನೋಡ್ಕೊಳ್ಲಿಕ್ಕೋಸ್ಕರ ಈ ಆಪ್ಷನ್ನ ಯೂಸ್ ಮಾಡ್ತೀವಿ. ನೋಡಿ, ನಾನು 1.5 ಕೊಡ್ತಾ ಇದ್ದೀನಿ. ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ನಾವು ಇದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ನ ನಾವು ಕೊಟ್ಕೊಂಡು ಇದನ್ನು ಮಾಡ್ಕೋಬೋದು. ಇದು ಆಪ್ಷನ್ಸ್. ಅಗೈನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಫಿಲ್ಲರ್, ಥೀಮ್ ಫಿಲ್ಲರ್. ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೋಬೋದು. ಆಪ್ಷನ್ಸು ಫಾರ್ಮೇಟಿಗೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಟ್ಕೊಂಡಿದ್ದೀವಿ. ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ, ಈಗ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಬಾಕ್ಸ್ ಶೇಪಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನಾವು ಯಾವುದಾದ್ರೂ ಒಂದು ಅಂಡರ್ಲೈನ್ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಇಷ್ಟು ಆಪ್ಷನ್ಸ್ ಇದೆ. ಲೆಫ್ಟ್ ಬಾರ್ಡರ್ ಬೇಕಂದರೆ ಲೆಫ್ಟ್ರಲ್ಲಿ ಬಾರ್ಡರ್ ಬಂತು, ಕಾಣಿಸ್ತಾ ಇದೆಯಾ? ಅಗೈನ್ ಇದು ರೈಟಲ್ಲಿ ಬೇಕು ಅಂದರೆ ರೈಟಲ್ಲಿ ಬರುತ್ತೆ.
ಈ ಥರ ಸುಮಾರು ಆಪ್ಷನ್ಸ್ ಇದೆ. ನೆಕ್ಸ್ಟು ಇದೊಂದು ಬಾಕ್ಸ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟಾಗಿ ಈ ಬಾಕ್ಸಲ್ಲಿ ಹಾಕಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇಲ್ಲಿ ಆಲ್ ಬಾರ್ಡರ್ಸ್ ಅಂತ ಆಪ್ಷನ್ ಇದೆ. ಆಲ್ ಬಾರ್ಡರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಒಂದು ಬಾಕ್ಸ್ ಫಾರ್ಮ್ ಆಗುತ್ತೆ. ಓಕೆನಾ. ಒನ್ ಮೋರ್, ಇದರಲ್ಲಿ ಇಲ್ಲಿ ನೋಡಿ ಪ್ಯಾರಾಗ್ರಾಫ್ ಇದೆ. ಯಾವುದಾದ್ರೂ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಪ್ಯಾರಾಗ್ರಾಫ್ ಫಾರ್ಮ್ ಮಾಡಬೇಕಾದ್ರೆ ಅಲ್ಲಿ ಕಾಮ ಆಗಿರ್ಬೋದು, ಸೆಮಿಕೋಲನೋ ಅದೆಲ್ಲ ಹಾಕಬೇಕಾಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕಾಣಿಸ್ತಾ ಇದೆಯಾ, ಇದು ಪ್ಯಾರಾಗ್ರಾಫ್ ಹಾಕುತ್ತೆ. ಇದನ್ನು ಪ್ಯಾರಾಗ್ರಾಫ್ಗೋಸ್ಕರ ಯೂಸ್ ಮಾಡ್ತೀವಿ. ಗೇನ್ ನೆಕ್ಸ್ಟ್ ಇಲ್ಲಿರೋ ಆಪ್ಷನ್ಸ್ ಏನಿದೆ ಅಂದರೆ ಇಲ್ಲಿ ಟೈಟಲ್ ಅಂತ ಇದೆ ನೋಡಿ. ಈ ಟೈಟಲ್ ಮೇಲೆ ಈಗ ಯಾವುದಾದ್ರೂ ಒಂದು ಟೆಕ್ಸ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಟೈಟಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ತನಗೆ ತಾನೇ ಚೇಂಜ್ ಆಗುತ್ತೆ ಟೈಟಲ್ ಬಾರ್. ಕಾಣಿಸ್ತಾ ಇದೆಯಾ ನೋಡಿ. ಇನ್ನೊಂದು ಮಾಡ್ತಾಯಿದ್ದೀನಿ ನೋಡಿ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಟೈಟಲ್, ಇದನ್ನು ಮೊದಲಿಗೆ ಟೈಟಲ್ ಅಂತ ತೊಗೊಂಡ್ರೆ ನೆಕ್ಸ್ಟು ನೆಕ್ಸ್ಟ್ ಯಾವುದಾದ್ರೂ ಅದ್ರ ಕೆಳಗಡೆ ಒಂದು ಸಬ್ ಹೆಡ್ಡಿಂಗ್ ಇದೆ ಅಂದರೆ ಯಾವ್ದು ಸಬ್ ಹೆಡ್ಡಿಂಗ್ ಇದೆಯೋ ಅದನ್ನು ಚೂಸ್ ಮಾಡಿಕೊಂಡು ಹೆಡ್ಡಿಂಗ್ 1 ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಹೆಡ್ಡಿಂಗ್ 1 ಆಗಿ ಇದಾಗತ್ತೆ. ನೆಕ್ಸ್ಟು ಅದ್ರ ಕೆಳಗಡೆ ಇನ್ನೊಂದು ಸಬ್ ಹೆಡ್ಡಿಂಗ್ ಇದೆ, ಅದನ್ನು ಚೂಸ್ ಮಾಡಬೇಕು ಅಂದರೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಆ ಟೆಕ್ಸ್ಟ್ನ ಹೆಡ್ಡಿಂಗ್ 2 ಅಂತ ಕೊಟ್ಟರೆ ಹೆಡ್ಡಿಂಗ್ 2 ಚೇಂಜಸ್ ಕಾಣಿಸ್ತಾ ಇದೆಯಾ. ಹೆಡ್ಡಿಂಗ್ 1ಗೂ ಹೆಡ್ಡಿಂಗ್ 2ಗೂ ನೋಡ್ತಾ ಇರ್ಬೋದು, ಇಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ. ಟೈಟಲ್ಗೆ ಯಾವ ಥರ ಕಲರ್ ಕೊಟ್ಟಿದ್ದಾರೆ, ಟೈಟಲ್ 1ಗೆ ಈ ಥರ ಈಸಿ ಕ್ವಿಕ್ ಸ್ಟೈಲ್ಸ್ನ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಬೇರೆ ಬೇರೆ ಸ್ಟೈಲ್ಸ್ ಕೂಡ ಇದೆ ನೋಡಿ. ಸ್ಟೈಲ್ ಸೆಟ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೋಬೋದು. ಜೊತೆಗೆ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ನೀವು ಯಾವ ಕಲರ್ ಆಪ್ಷನ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೋಬೋದು. ಇದರಲ್ಲಿ ಬ್ಲೂ ಕಲರ್ ಇದೆ, ನಿಮಗೆ ಯಾವ ಕಲರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಜೊತೆಗೆ ಫಾಂಟ್ ಸ್ಟೈಲ್ಸ್ ಕೂಡ ಚೇಂಜ್ ಮಾಡ್ಕೋಬೋದು. ಚೇಂಜಸ್ ಗೊತ್ತಾಗ್ತಿದೆ ಅಲ್ವಾ. ಅಗೈನ್ ವಿತ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂತ ಇದೆ. ಈ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂದರೆ ನೋಡಿ ಆ ಪ್ಯಾರಾಗ್ರಾಫ್ ಮಧ್ಯೆ ಎಷ್ಟು ಗ್ಯಾಪ್ ಬೇಕು, ಒಂದು ಫುಲ್ ಕಂಜೆಸ್ಟೆಡ್ ಆಗಬೇಕಾ ಅಥವಾ ಫ್ರೀ ಬೇಕಾ ನೋಡಿ. ಇಲ್ಲೆಲ್ಲ ಆಪ್ಷನ್ ಇದೆ, ಕಾಂಪ್ಯಾಕ್ಟ್, ಟೈಟ್, ಓಪನ್, ರಿಲ್ಯಾಕ್ಸ್ಡ್ ಅಂತ. ನೀವು ಮಾಡೋ ಡಾಕ್ಯುಮೆಂಟ್ ಮೇಲೆ ನೀವು ಯಾವ ಥರ ಚೂಸ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇದರಲ್ಲಿ ಮತ್ತೆ ಏನು ಆಪ್ಷನ್ ಇದೆ ಅಂದರೆ ಓಕೆ ಇಲ್ಲಿ ಫೈಂಡ್ ಅಂತ ಇದೆ. ಈಗ ನಮ್ಮ ಹತ್ರ ಸುಮಾರು 500-600 ಪೇಜಸ್ ಗಟ್ಟಲೆ ಇರುತ್ತೆ. ಅದರಲ್ಲಿ ನಾವು ಯಾವುದಾದ್ರೂ ಒಂದು ವರ್ಡ್ನ ಎಡಿಟ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಅಂತ ಒಂದು ವರ್ಡ್ ಇದೆ. ಇದು ಸುಮಾರು ಪೇಜಸಲ್ಲಿ ಇರುತ್ತೆ. ನಾವು ಇದನ್ನು ಎಡಿಟ್ ಮಾಡಬೇಕಾಗಿರುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ಅವಾಗ ಏನು ಮಾಡ್ತೀರಾ, ಈ ಡಾಕ್ಯುಮೆಂಟಲ್ಲಿ ಇಲ್ಲಿ ಫೈಂಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ್ದು ಬೇಕೋ ಅದನ್ನ ಇಲ್ಲಿ ನೋಡಿ, ನನಗೆ ಡಾಕ್ಯುಮೆಂಟ್ ಅಂತ ಬೇಕು. ಡಾಕ್ಯುಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇದರಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ಇದರಲ್ಲಿ ಎಲ್ಲೆಲ್ಲಿ ಡಾಕ್ಯುಮೆಂಟ್ ಅಂತ ಇದೆ ಅದು ನಮಗೆ ಕಾಣಿಸ್ತಾ ಹೋಗುತ್ತೆ. ಯೆಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆಯಲ್ವಾ, ಎಲ್ಲೆಲ್ಲಿ ಈಗ ಅದನ್ನ ನಾವು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಜೊತೆಗೆ ಇದನ್ನೇನಾದರೂ ನಾವು ರೀಪ್ಲೇಸ್ ಮಾಡಬೇಕು, ಈ ಡಾಕ್ಯುಮೆಂಟ್ ಅಂತ ಇರೋದನ್ನ ನಮಗೆ ಫೈಲ್ ಅಂತ ರೀಪ್ಲೇಸ್ ಮಾಡಬೇಕು ಅಂದ್ಕೊಡಿ ಎಲ್ಲ ಪ್ಲೇಸಲ್ಲೂ. ಅವಾಗ ಏನು ಮಾಡ್ತೀರಾ, ಎಲ್ಲ ಕಡೆ ಹೋಗಿ ಮಾಡ್ಕೊಳ್ಳಿಕ್ಕಾಗಲ್ಲ ಅಲ್ವಾ. ಇಲ್ಲಿ ರೀಪ್ಲೇಸ್ ಅನ್ನೋ ಆಪ್ಷನ್ ಇದೆ. ಈ ರೀಪ್ಲೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಡಾಕ್ಯುಮೆಂಟ್ ಅಂತ ಇರೋ ಜಾಗದಲ್ಲೆಲ್ಲ ಫೈಲ್ ಅಂತ ಕೊಡ್ತೀನಿ ನಾನು. ಫೈಲ್ ಅಂತ ಕೊಟ್ಬಿಟ್ಟು ಇಲ್ಲಿ ನೋಡಿ ರೀಪ್ಲೇಸ್ ಆಲ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆ. ಎಸ್ ಓಕೆ ಕೊಟ್ಕೊಂಡ್ರೆ ನೋಡಿ ಡಾಕ್ಯುಮೆಂಟ್ ಇರೋ ಜಾಗದಲ್ಲೆಲ್ಲ ಫೈಲ್ ಅಂತ ಬಂದಿದೆ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲೊಂದು ಡಾಕ್ಯುಮೆಂಟ್ ಇತ್ತು, ಇಲ್ಲೂ ಫೈಲ್ ಆಗಿದೆ, ಇಲ್ಲಿ ಡಾಕ್ಯುಮೆಂಟ್ ಅಂತ ಇತ್ತು, ಇಲ್ಲಿ ಫೈಲ್ ಆಗಿದೆ. ಸೊ ಈ ಥರ ಆಪ್ಷನ್ನ ಯೂಸ್ ಮಾಡ್ಕೋಬೋದು. ಇದಿಷ್ಟು ಹೋಮ್ ಟ್ಯಾಬ್ನ ಇನ್ಫಾರ್ಮೇಷನ್. ಮುಂದಿನ ವೀಡಿಯೋದಲ್ಲಿ ನಾವು ಇನ್ಸರ್ಟ್ ಟ್ಯಾಬ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಹೇಗೆ, ಶೇಪ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋದು ಹೇಗೆ, ಇದರಲ್ಲಿ ಪೈ ಚಾರ್ಟ್ಸು ಅದನ್ನೆಲ್ಲ ಇನ್ಸರ್ಟ್ ಮಾಡಿಕೊಂಡು ಬೇರೆ ಹೊಸ ನ್ಯೂ ಪೇಜಸ್ನ ತೊಗೊಳ್ಳೋದು ಹೇಗೆ, ಅದರಲ್ಲಿ ಕವರ್ ಪೇಜಸ್ ಮಾಡೋದು ಹೇಗೆ ಅಂತೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ.